ಬೆಂಗಳೂರು ಟರ್ನಲ್ ರೋಡ್ ಪ್ರಾಜೆಕ್ಟ್ ಮತ್ತು ಮೆಟ್ರೋ ಎಕ್ಸ್ಪ್ಯಾನ್ಷನ್ಗೋಸ್ಕರ ಹೆಬ್ಬಾಳ ಹತ್ರ ಲ್ಯಾಂಡ್ ಅಕ್ವೈರ್ ಮಾಡ್ಕೊಳ್ತೀವಿ ಅಂತ ನಮ್ಮ ಡಿ.ಸಿ.ಎಮ್ ಆಗಿರೋವಂಥ ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟರು. ಮೇ 6, 2025ನೇ ತಾರೀಕು. ಅವರ ಈ ಸ್ಟೇಟ್ಮೆಂಟಲ್ಲಿ ನಾವು ಮೆಟ್ರೋ ಎಕ್ಸ್ಪ್ಯಾನ್ಷನು ಮತ್ತು ಟರ್ನಲ್ ರೋಡ್ ಪ್ರಾಜೆಕ್ಟಿಗೆ ಹೊಸ್ದಾಗೆ ಫ್ರೆಶ್ ಸ್ಟಾರ್ಟ್ ಕೊಡ್ತಾ ಇದ್ದೀವಿ. ಏನು ಈಗ ಟ್ರಾಫಿಕ್ ಕಂಜೆಷನ್ ಆಗ್ತಾ ಇದೆ ಬೆಂಗಳೂರಲ್ಲಿ, ಅದಕ್ಕೋಸ್ಕರ ಸ್ಟೇಟ್ ಗೌರ್ಮೆಂಟು ಒಂದು ಹೊಸ ಲ್ಯಾಂಡ್ ಅಕ್ವೈಸಿಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹೆಬ್ಬಾಳ ಹತ್ರ. ಇದರಿಂದ ಏನಾಗುತ್ತೆ ಅಂದರೆ ಟರ್ನಲ್ ರೋಡ್ ಪ್ರಾಜೆಕ್ಟ್ ಏನಿದೆ, ಡಿ.ಕೆ. ಶಿವಕುಮಾರ್ ಅವರ ಮಹತ್ವದ ಯೋಜನೆ ಟರ್ನಲ್ ರೋಡ್ ಪ್ರಾಜೆಕ್ಟ್ ಬೆಂಗಳೂರಿನಲ್ಲಿ, ಅದಕ್ಕೆ ಒಂದು ಒಳ್ಳೆ ಸ್ಟಾರ್ಟ್ ಸಿಗುತ್ತೆ ಈ ಒಂದು ಅಕ್ವೈರಿಂದ ಅಂತ ಹೇಳಿದ್ರು. ಇದರಿಂದ ಝೀರೋ ಸಿಗ್ನಲ್ ಟ್ರಾಫಿಕ್ನ ನಾವು ಸ್ಥಾಪನೆ ಮಾಡ್ಬೋದು. ಅದರಿಂದ ಟ್ರಾಫಿಕ್ ಕಂಜೆಷನ್ ಕಮ್ಮಿ ಆಗುತ್ತೆ. ಇಲ್ಲಿ ಟರ್ನಲ್ ರೋಡ್ ಪ್ರಾಜೆಕ್ಟಲ್ಲಿ ಹೆಬ್ಬಾಳೆ ಯಾಕೆ ಅಂದರೆ ಹೆಬ್ಬಾಳು ಇಂಪಾರ್ಟೆಂಟ್ ಜಂಕ್ಷನ್ನು ಬೆಂಗಳೂರು ಸಿಟಿಗೆ, ಎಲ್ಲಿ ಟ್ರಾಫಿಕ್ ನೆಟ್ವರ್ಕ್ಸು ತುಂಬಾ ಜಾಸ್ತಿ ಕಂಜೆಸ್ಟ್ ಆಗುತ್ತೆ. ಈ ಅಕ್ವಸಿಷನಲ್ಲಿ ಸಿವಿಲಿಯನ್ನು ಮತ್ತು ಡಿಫೆನ್ಸ್ ಪ್ಲಾಟ್ಗಳು ಏನಿದೆ, ಈ ಇಬ್ಬರ ಹತ್ರನೂ ಇರೋವಂಥ ಜಾಗನ್ನು ಅಕ್ವೈರ್ ಮಾಡ್ಕೊಳ್ತೀವಿ. ಯಾವ ಒಂದು ಮೆಕ್ಯಾನಿಸಮ್ನ ಯೂಸ್ ಮಾಡ್ಕೊಂಡು ನಾವು ಅಕ್ವೈರ್ ಮಾಡ್ಕೊಳ್ತೀವಿ ಅಂತಲೂ ಕ್ಲಾರಿಫೈ ಕೊಟ್ಟರು. ಅದಕ್ಕೋಸ್ಕರ ಅವ್ರು ಯೂಸ್ ಮಾಡ್ತಾಯಿದ್ರು TDR ಅಂತ, ಟ್ರಾನ್ಸ್ಫರಬಲ್ ಡೆವಲಪ್ಮೆಂಟ್ ರೈಟ್ಸ್, ಮತ್ತು ಫ್ಲೋರ್ ಏರಿಯಾ ರೇಷಿಯೋ FAR. ಇದ್ರ ಮೂಲಕ ನಾವು ಲ್ಯಾಂಡ್ನ ಅಕ್ವೈರ್ ಮಾಡ್ಕೊಳ್ತೀವಿ ಅಂತ ಅವರು ಕ್ಲಾರಿಫಿಕೇಶನ್ ಕೊಟ್ಟರು. ಈ ಒಂದು ಟರ್ನಲ್ ಪ್ರಾಜೆಕ್ಟ್ನ ಒಂದು ಇಂಪಾರ್ಟೆಂಟ್ ಸ್ಟ್ರಕ್ಚರ್ನ ನೋಡೋದಾದರೆ, ಈ ಟರ್ನಲ್ ಪ್ರಾಜೆಕ್ಟು ನಾರ್ತ್ ಸೌತ್ನ ಲಿಂಕ್ ಮಾಡುತ್ತೆ. ಮೇಯ್ನಾಗೆ ಎಸ್ಟಿಮ್ ಮಾಲು, ಹೆಬ್ಬಾಳಲ್ಲಿರೋ ಅಂಥ ಒಂದು ಎಸ್ಟಿಮ್ ಮಾಲಿಂದ ಎಲ್ಲಿವರೆಗೂ ಅಂದರೆ ಸೆಂಟ್ರಲ್ ಸಿಲ್ಕ್ ಬೋರ್ಡು ಮತ್ತು ಈಸ್ಟ್ ವೆಸ್ಟ್ ಕಾರಿಡೋರು, KR ಪುರಂ ಟು ಮೈಸೂರು ರೋಡ್, ಅಲ್ಲಿವರೆಗೂ ಈ ಒಂದು ರೋಡು ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳಿದ್ರು. ಈ ಒಂದು ಪ್ರಾಜೆಕ್ಟ್ನ ಓವರಾಲ್ ಕಾಸ್ಟ್ ಎಷ್ಟಾಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡೋದಾದರೆ ಟೋಟಲ್ಲಾಗೆ 42,000 ಕೋಟಿ ಈ ಒಂದು ಪ್ರಾಜೆಕ್ಟ್ಗೆ ಖರ್ಚಾಗುತ್ತೆ. ಫಸ್ಟ್ ಫೇಸಲ್ಲಿ 18 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ಹೆಬ್ಬಾಳಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗೂ ಈ ರೋಡ್ ಕನ್ಸ್ಟ್ರಕ್ಟ್ ಆಗುತ್ತೆ. ಅದರದ್ದು ಎಸ್ಟಿಮೇಟೆಡ್ ಕಾಸ್ಟ್ ಬಂದ್ಬಿಟ್ಟು 17,000 ಕೋಟಿ. ಈ ಫೇಸಲ್ಲೇ 3 ಎಂಟ್ರಿ ಪಾಯಿಂಟ್ಸು ಮತ್ತು 3 ಎಕ್ಸಿಟ್ ಪಾಯಿಂಟ್ನು ಕೂಡ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು. ಇದನ್ನೆಲ್ಲ ಮಾಡ್ತಾ ಇರೋದು ಸ್ಟೇಟ್ ಗೌರ್ಮೆಂಟು. ಈ ಒಂದು ವಿಷಯನ ಈ ಪಾಯಿಂಟಲ್ಲಿ ತಲೆಲಿಟ್ಕೊಳ್ಳಿ. ಅದ್ರ ಜೊತೆಗೇನೆ ಸ್ಟೇಟ್ ಗೌರ್ಮೆಂಟಿಂದ ಇನ್ನೂ ಒಂದು ಸ್ಟೇಟ್ಮೆಂಟ್ ಏನು ಬಂತು ಅಂದರೆ, ನಾವು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ NHAI ಅದ್ರ ಜೊತೆನೂ ಇಂಟಿಗ್ರೇಟ್ ಆಗಿ ಈ ಟರ್ನಲ್ ರೋಡ್ ಪ್ರಾಜೆಕ್ಟ್ ಏನಿದೆ NH7 ಮತ್ತು NH14 ಅದ್ರ ಜೊತೆಗೇನೆ ಈ ಒಂದು ಆಂಬಿಷಿಯಸ್ ಟರ್ನಲ್ ರೋಡ್ ಪ್ರಾಜೆಕ್ಟ್ಗೆ 19,000 ಕೋಟಿ ಲೋನ್ ತಗೊಳ್ಳೋದಕ್ಕೆ ಪ್ರಾಮಿಸ್ ಮಾಡಿದೆ. ಯಾವ ಒಂದು ಗ್ಯಾರಂಟಿ ಮೇಲೆ ಅಂದರೆ ಸ್ಟೇಟ್ನ ಒಂದು ಗ್ಯಾರಂಟಿ ಮೇಲೆ, ಈ ಪ್ರಾಜೆಕ್ಟ್ನ ಫುಲ್ ಕಾಸ್ಟು ಸ್ಟೇಟೇ ವಹಿಸ್ಕೊಳ್ಳುತ್ತೆ ಅನ್ನೋ ಒಂದು ಗ್ಯಾರಂಟಿ ಮೇಲೆ 19,000 ಕೋಟಿನ ಲೋನ್ ತಗೊಳ್ಳೋದಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಇದೆಲ್ಲ ಈ ರೋಡ್ನ ಒಂದು ಡೀಟೇಲ್ಸ್ ಆಯಿತು. ಇದ್ರ ಜೊತೆಗೆ ಅಪೋಸಿಷನಿಂದ ಏನು ರಿಯಾಕ್ಷನ್ ಬಂತು ಅಂದರೆ, ಈ ಪ್ರಾಜೆಕ್ಟಲ್ಲಿ 45 ಎಕರೆ ಅಷ್ಟು ಭೂಮಿನ ಹೆಬ್ಬಾಳ ಹತ್ರ ಅಕ್ವೈರ್ ಮಾಡ್ಕೊಳ್ತಾವ್ರೆ ಟರ್ನಲ್ ರೋಡ್ ಪ್ರಾಜೆಕ್ಟ್ಗೋಸ್ಕರ. ಇದು ಒಂದು ಕ್ರಿಟಿಸಮ್ಗೆ ಕಾರಣ ಆಯಿತು. ಅಂದರೆ ಏನಂದರೆ ಟೀಕೆಗೆ ಕಾರಣ ಆಗ್ತಾ ಇದೆ ಅಂತ ಹೇಳಿದ್ರು. ಅದ್ರ ಜೊತೆಗೆ ಬೆಂಗಳೂರು ಸೌತ್ MP PC ಮೋಹನ್ ಏನು ಹೇಳಿದ್ರು ಅಂದರೆ, ಈ ಒಂದು ಪ್ರಾಜೆಕ್ಟ್ನ ಏನು ಲ್ಯಾಂಡ್ ಅಕ್ವಸಿಷನ್ ಇದೆ ಇದನ್ನು ಬೆಂಗಳೂರು ಮೆಟ್ರೋ ರೈಲ್ ಕೋಆಪರೇಷನ್ ಲಿಮಿಟೆಡ್ BMRCLಗೆ ಕೊಡಬೇಕು. ಇನ್ನು ಮುಂದುವರೆದವ್ರು ಏನು ಹೇಳಿದ್ರು ಅಂದರೆ, ಈ ಒಂದು 45 ಎಕರೆ ಏನಿದೆ ಹೆಬ್ಬಾಳ ಹತ್ರ, ಇದು ಮುಂದೆ ಬರೋ ಫ್ಯೂಚರ್ ಬೆಂಗಳೂರಿಗೆ ತುಂಬಾ ಉಪಯೋಗ ಆಗುತ್ತೆ. ಅದ್ರ ಜೊತೆಗೇ ಇಲ್ಲಿ 3 ಮೆಟ್ರೋ ಲೈನ್ಸ್ ಹೋಗುತ್ತೆ. ಅದ್ರ ಜೊತೆಗೆ ಸಬ್ಬರ್ಬನ್ ರೈಲ್ವೆ ಸ್ಟೇಷನ್ ಕೂಡ ಇಲ್ಲೇ ಬರುತ್ತೆ ಈ ಪೈಪ್ಲೈನ್ ಏರಿಯಾದಲ್ಲಿ ಅಂತ ಹೇಳಿದ್ರು. ಅವರು ಈ 45 ಎಕರೆ ಲ್ಯಾಂಡ್ನ ಒಂದು ಇಂಪಾರ್ಟೆನ್ಸ್ನ ಕೂಡ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳೋದಕ್ಕೆ ಟ್ರೈ ಮಾಡಿದ್ರು. ಆದರೂ ಈಗ ಮೆಜಾರಿಟಿ ಇರೋದು ಕರ್ನಾಟಕ ಸರ್ಕಾರದ್ದು, ಹಾಗಾಗಿ ಅವ್ರು ಏನು ಅಂದ್ಕೊಳ್ತಾರೋ ಅದೇ ನಡೆಯುತ್ತೆ ಈ ಸರ್ಕಾರದಲ್ಲಿ. ಬಟ್ ಟರ್ನಲ್ ರೋಡ್ ಪ್ರಾಜೆಕ್ಟ್ ಏನಿದೆ ಅದು ಒಳ್ಳೆ ಐಡಿಯಾ. ಯಾಕೆ ಅಂದರೆ ಬೆಂಗಳೂರು ಅಂತ ಒಂದು ದೊಡ್ಡ ಸಿಟಿಗೆ ಅಂಥ ಪ್ರಾಜೆಕ್ಟ್ಗಳು ಅವಶ್ಯಕತೆ ಇದೆ. ನಿಮ್ಗೆ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ವಿಡಿಯೋ ಏನಾದರೂ ಬೇಕು ಅಂದರೆ ಅದನ್ನೂ ಕಮೆಂಟ್ ಮಾಡಿ ಹೇಳಿ. ಇದೆಲ್ಲದ್ರ ಜೊತೆಗೆ ಸೆಂಟರು ಆಲ್ರೆಡಿ ಅಪ್ರೂವ್ ಮಾಡಿದೆ ಲ್ಯಾಂಡ್ ಟ್ರಾನ್ಸ್ಫರ್ಗೋಸ್ಕರ. BMRCL ಕೂಡ ರೆಡಿ ಇದೆ 551 ಕೋಟಿನ ಲ್ಯಾಂಡ್ ಅಕ್ವಸಿಷನ್ಗೆ ಕೊಡೋಕ್ಕೋಸ್ಕರ. ಅದ್ರ ಜೊತೆಗೆ ಅವ್ರು ಇನ್ನೂ ಏನು ಹೇಳಿದ್ರು ಅಂದರೆ, ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನ ಯೂಸ್ ಮಾಡೋದಕ್ಕೆ ಪ್ರೋತ್ಸಾಹ ಕೊಡಬೇಕು, ಪ್ರೈವೇಟ್ ವೆಹಿಕಲ್ಸ್ನ ಕಮ್ಮಿ ಮಾಡಿಸೋದಕ್ಕೆ ನೀವು ಒತ್ತು ಕೊಡಬೇಕು ಅಂತ ಇವರು ಏನನ್ನ ಪಾಯಿಂಟ್ ಔಟ್ ಮಾಡಿ ಹೇಳಿದ್ರು ಅಂದರೆ, ಈಗಿನ ಕಾಂಗ್ರೆಸ್ ಸರ್ಕಾರ ಮೆಟ್ರೋ ರೇಟ್ನ ಜಾಸ್ತಿ ಮಾಡಿದೆ, ಮೆಟ್ರೋ ಟಿಕೆಟ್ ಪ್ರೈಸ್ನ. ಅದ್ರ ಜೊತೆಗೆ ಬಸ್ ಪ್ರೈಸ್ ಕೂಡ ಜಾಸ್ತಿ ಮಾಡಿದೆ. ಇದೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟು. ಇದ್ರ ಪ್ರೈಸ್ ಕಮ್ಮಿ ಇದ್ದರೆ
ಆಗ ಪ್ರೈವೇಟ್ ಟ್ರಾನ್ಸ್ಪೋರ್ಟೇಷನಲ್ಲಿ ಅಡ್ಡಾಡೋ ಪ್ರೈಸ್ ಜಾಸ್ತಿ ಇರೋದ್ರಿಂದ ಪಬ್ಲಿಕಲ್ಲಿ ಅಡ್ಡಾಡೋದಕ್ಕೆ ಜಾಸ್ತಿ ಜನ ಪ್ರಿಫರ್ ಮಾಡ್ತಾರೆ. ಹಾಗಾಗಿ ನೀವು ಇಂಥ ಪಾಯಿಂಟ್ಸ್ ಮೇಲೆ ತುಂಬ ಫೋಕಸ್ ಮಾಡಬೇಕು ಅಂತ ಅವರು ಒಂದು ಎಕ್ಸ್ ಅಕೌಂಟಲ್ಲಿ ಅವ್ರು ಮೆನ್ಷನ್ ಮಾಡಿ ಹೇಳಿದ್ರು. ಅವರ ಒಂದು ಮೆಟ್ರೋ ಲೈನಿಗೆ ಸಂಬಂಧಿಸಿದಂತೆ ಒಂದು ಸ್ವಲ್ಪ ಕನ್ಸರ್ನ್ಸ್ ಕೂಡ ಅವರ ಎಕ್ಸ್ ಅಕೌಂಟಲ್ಲಿ ಹಾಕಿದ್ದಾರೆ. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಯೆಲ್ಲೋ ಲೈನು ಆಲ್ರೆಡಿ ರೆಡಿ ಆಗಿದೆ, ಆದರೆ ಯೆಲ್ಲೋ ಲೈನಲ್ಲಿ ಏನು ಡಿಲೇ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಪಿಂಕ್ ಲೈನ್ ಏನಿದೆ ಅದು 2026ಕ್ಕಿಂತನೇ ಆಪ್ರೇಷನಿಗೆ ಬರಬೇಕಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನೇನು 2026ಕ್ಕೆ ಇನ್ನೇನು ಜಾಸ್ತಿ ಮಂತ್ಸ್ ಏನಿಲ್ಲ, ಒಂದು 8 ಮಂತ್ಸ್ ಇದೆ ಅಷ್ಟೇ. ಅಷ್ಟರಲ್ಲಿ ಅದು ಆಪ್ರೇಷನಿಗೆ ಬರಬೇಕು. ಆದರೆ ಯೆಲ್ಲೋ ಲೈನ್ ಕೂಡ ಆಲ್ರೆಡಿ ಡಿಲೇ ಆಗ್ತಾ ಇದೆ. ಅದ್ರ ಜೊತೆಗೆ ಬ್ಲೂ ಲೈನು ಯಾವುದು ಏರ್ಪೋರ್ಟ್ ಕೆಂಪೇಗೌಡ ಏರ್ಪೋರ್ಟಿಗೆ ಕನೆಕ್ಟ್ ಮಾಡಬೇಕಿತ್ತು, ಅದು 2027ಕ್ಕೆ ಆಪ್ರೇಷನ್ಲಿಗೆ ಬರಬೇಕಿತ್ತು. ಅಂದರೆ ಒಂದೊಂದು ವರ್ಷ ಡಿಫ್ರೆನ್ಸಲ್ಲಿ ಎಲ್ಲ ಈ ಲೈನ್ಗಳು 3 ಯೆಲ್ಲೋ, ಪಿಂಕು, ಬ್ಲೂ ಈ 3 ಲೈನ್ ಕೂಡ ಆಪ್ರೇಷನಲ್ಲಿ ಆಗಬೇಕಿತ್ತು, ಆದರೆ ಡಿಲೇ ಆಗ್ತಾ ಇದೆ. ಇದ್ರ ಬಗ್ಗೆ ಫೋಕಸ್ ಮಾಡಿ ಅಂತ ಕರ್ನಾಟಕ ಸರ್ಕಾರಕ್ಕೆ ಅವರ ಎಕ್ಸ್ ಅಕೌಂಟ್ನಲ್ಲಿ ಹಾಕೊಂಡಿದ್ದಾರೆ. ಇದಾಗಿತ್ತು ಹೆಬ್ಬಾಳ ಹತ್ರ 45 ಎಕರೆನ ಅಕ್ವೈರ್ ಮಾಡ್ಕೊಳ್ತಾ ಇರೋದು ಟರ್ನರ್ ರೋಡ್ ಪ್ರಾಜೆಕ್ಟ್ಗೆ ಮತ್ತು ಮೆಟ್ರೋ ಎಕ್ಸ್ಪೆನ್ಷನ್ಗೆ. ಅದ್ರ ಜೊತೆಗೆ ಬ್ಯಾಂಗ್ಳೂರ್ದು ಸಬ್ಬರ್ಬನ್ ರೈಲ್ವೆ ಪ್ರಾಜೆಕ್ಟ್ಗೂ ಕೂಡ. ಇದ್ರ ಜೊತೆಗೆ ಮುಂದುವರೆದ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಸೌತ್ ತಾಲೂಕಿಗೆ ಪರ್ಮನೆಂಟ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ಕೊಡ್ತೀವಿ ಡಿಸೆಂಬರಿಂದ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಡೀಟೇಲ್ಡ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಹಾಕಿ, ಅದ್ರ ಬಗ್ಗೆನೂ ವೀಡಿಯೋ ಮಾಡಾಕ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾವುದಾದ್ರೂ ಬಗ್ಗೆ ನಿಮಗೆ ವೀಡಿಯೋ ಬೇಕು ಅಂದರೂ ಕೂಡ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.